ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಂಬ ನವಾಂಬುಜೋಜ್ವಲ ಕರಂಬುಜ ಶಾರದಾ ಚಂದ್ರಚಂದ್ರಿಕಾಡಂಬರ ಚಾರುಮೂರ್ತಿ ಪ್ರಕಟಸ್ಫುರಭೂಷಣ ರತ್ನರೋಚಿರ ಚುಂಬಿತ ದಿಗ್ವಿಭಾಗ ಶ್ರುತಿ ಸೂಕ್ತ ವಿಭಕ್ತ ನಿಜ ಪ್ರಭಾವ ಭಾವಾಡಂಬರ ವೀಧಿ ವಿಸ್ತೃತ ವಿಹಾರಿ ಮಮ್ಮೆಲ್ಲರೂ ಕೃಪಚೂಡುಮು ಭಾರತಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಶ್ರೀ ಹಯಗ್ರೀವ ಗುರುಂ ಉಪಾಸ್ಮಹೆ. ಕರ್ನಾಟಕಕ್ಕೆ ಬಂದಂದರೆ ನಾವು ಕನ್ನಡನಲ್ಲೇ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲ ಜನಕ್ಕೂ ತೆಲುಗು ಗೊತ್ತಾಗ್ಬಿಡ್ತದೆ. ಅಂದರೆ ನನಗೂ ಕನ್ನಡ ಇಂಪ್ರೂವ್ ಆಗೋದಕ್ಕೆ ಬಂದದು ಬರಲಿಲ್ಲದ ಕನ್ನಡ ನಾವು ಮಾತಾಡ್ತಾ ಇದ್ದೀನಿ. ನಮ್ಮ ಗುರುಗಳು ಮಹಂತ ಹಿಮಾಲಯ ಗಿರಿಜಿ ಮಹಾರಾಜ ಅವರುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪತ್ರಿಜಿ ಹೆಸರಿನಲ್ಲೇ 3 ಇಟ್ಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರ ಸಂಕಲ್ಪ ಹ್ಯಾಂಗಿರ್ತದೆ. ಅವ್ರ ಗುರುಗಳ ಚರಿತ್ರೆ ಈಗ ನಮಗೆ ಗೊತ್ತಾಗ್ಬಿಟ್ಟಿದ್ದು. ಎಲ್ಲೋ ಅರಬ್ ಕಂಟ್ರೀಸ್ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲೋ ಇವತ್ತು ತೆಲಂಗಾಣ ಅಂತ ಇದ್ದಾರೆ. ಆಂಧ್ರ ತೆಲಂಗಾಣ ಇದೆಲ್ಲ ಇಲ್ಲ, ನಮ್ಮ ಭಾರತೀಯವರು. ಆ ಹಾಸ್ಟೆಲ್ ಮಾಸ್ಟರ್ಸ್ ಇಲ್ಲಾಂದರೆ ಸಪ್ತಋಷಿ ಮಂಡಲ್ನಲ್ಲಿ ಒಬ್ಬೊಬ್ಬರು ಕೆಲಸಕ್ಕೆ ಕಲಿಸ್ಬಿಡ್ತಾ ಇರ್ತಾರೆ, ಎಲೆಕ್ಟ್ ಆ್ಯಂಡ್ ಸೆಲೆಕ್ಟೆಡ್. ಆ ಥರ ಉತ್ತಮ ಮನುಷ್ಯರು ಪತ್ರಿಜಿ ಹೆಸರಿನಲ್ಲಿ 3 ಇಟ್ಟುಕೊಂಡು ಬಂದಿದ್ದಾರೆ. ಬಂದದ್ದು ಆಂಧ್ರನಲ್ಲಿ ಆರಂಭ ಮಾಡಿದ್ದಾರೆ. ಧ್ಯಾನ ಜಗತ್, ಧ್ಯಾನ ಆಂಧ್ರ ಪ್ರದೇಶ್, ಧ್ಯಾನ ಭಾರತ್, ಧ್ಯಾನ ಜಗತ್ 3 ಲಕ್ಷಗಳು. ಮತ್ತು ಆಮೇಲೆ ಧ್ಯಾನ ಜಗತ್, ಪಿರಮಿಡ್ ಜಗತ್, ಅಹಿಂಸಾ ಜಗತ್. ಅವರು ಪತ್ರಿಕೆ ಅವಳು ಮಾಡಿದ್ದು ಕಂಪನೀಸ್ PSSM 1, PMC 1, ಪತ್ರಿಕೆ 1, ಅದನ್ನು 3. ಅವರು ಫ್ಯಾಮಿಲಿನೇ 3, ಎಲ್ಲನೂ 3. ಬಟ್ ನಮ್ಮ ಜನಗಳಿಗೆ 40 ಇಯರ್ಸ್ ಆಯಿದ್ದು ಮೇಲೆ ಇಷ್ಟೊಂದು ಪಿರಮಿಡ್ ಪ್ರಚಾರ ನಡೆಸ್ತಾ ಇದ್ದದ್ದು ಮೇಲೂ ಪಿರಮಿಡ್ ಅಂದರೆ ಸ್ವಲ್ಪ ಡೌಟ್. ಅದೇನೋ ಈಜಿಪ್ಟ್ನಲ್ಲಿ ಇರೋದು ಶವ ಪ್ರದೇಶ ಅಂತ. ನನಗೂ ಧ್ಯಾನನಲ್ಲಿ ಗೊತ್ತಾಗಿದ್ದ ವಿಷಯ, ಪಿರಮಿಡು ನಮ್ಮೆಲ್ಲ ಪೂಜೆ ಮಾಡೋದು ಶ್ರೀಚಕ್ರ ಮೇರುವಕ್ಕೂ ಏನೂ ವ್ಯತ್ಯಾಸ ಅಲ್ಲ. ಶ್ರೀಚಕ್ರ ಮೇರು ನಿರ್ಮಾಣ 4 ಶಿವಶಕ್ತಿ ಕೋಣಗಳು, 5 ಅಮ್ಮಶಕ್ತಿ ಕೋಣಗಳು ಒಂದು ಕೊಲೀಡ್ ಆಗಿಬಿಟ್ಟು 43 ಕೋಣಗಳವಾಗಿ ಒಂದು ಶ್ರೀಚಕ್ರ ಯಂತ್ರ ಅಂತ ನಿರ್ಮಾಣ ಮಾಡುತ್ತದೆ. ಭಾಳ ಕಷ್ಟ ಆ ಯಂತ್ರ ನಿರ್ಮಾಣ ಮಾಡೋದು. ಅದು ಮೇರು ಮಾಡೋದು ಇನ್ನೂ ಕಷ್ಟ. ಅಷ್ಟೊಂದು ಕಷ್ಟ ನಿರ್ಮಾಣ ವ್ಯವಸ್ಥೆ ಪಿರಮಿಡ್ನಲ್ಲಿ ಇದೆ. ಶಿವಶಕ್ತಿಗಳ ಕೋಣಗಳು 4 ತ್ರಿಕೋಣಗಳು, ಪಿರಮಿಡ್ 4 ಡೋರ್ಸ್ ಗೋಡೆಗಳು, ಕುಂಡ್ಯ ಅಂತಾರೆ. 4 ಸೈಡು 4 ಗೋಡೆಗಳಿದೆ. ಆ 4 ಶಿವಶಕ್ತಿ ಕೋಣಗಳು. ಮೇಲೆ ಇರೋದು ತ್ರಿಕೋಣಗಳು, 4 ತ್ರಿಕೋಣಗಳು ಕಿಂಗ್ ಚಾಂಬರ್ ಅಂತ ಇದ್ದಂದರೆ ಇದೆ, ಇಲ್ಲಾಂದರೆ ಮೇಲೆ ಇರೋದಿಲ್ಲ ಫ್ಲೋರ್, ಅದು ಅಮ್ಮ ಶಕ್ತಿ ಕೋಣಗಳು. ಆ ಕೋಇನ್ಸಿಡೆನ್ಸ್ ಅದಲು ಇದೆ. ಅದಕ್ಕೆ ಪಿರಮಿಡು ವಿಶ್ವಶಕ್ತಿನಿ ಗ್ರಹಣ ಮಾಡೋದು ದೊಡ್ಡ ವಿಷಯ ಅಂದ ಸೈಂಟಿಸ್ಟನ್ನು ಇದು ಮಾಡಿದ್ದಾರೆ. ನಮ್ಮ ಆಂಧ್ರ ಪ್ರದೇಶನಲ್ಲಿ ಒಬ್ಬರಿದ್ದರು. ಅವರು ಈ ಪಿರಮಿಡ್ ಮೇಲೆ ಭಾಳ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ವ್ಯವಸಾಯ ಕ್ಷೇತ್ರದಲ್ಲಿ ಬರೀ ಪಿರಮಿಡ್ ನಿರ್ಮಾಣ ಅಲ್ಲ, ಪಿರಮಿಡ್ ಥರ ಕಾಪರ್ ರಾಡ್ಸು ಅದು ಹಾಕೆಂದ್ರೂ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ಟಿದ್ದು. ಒಂದು ಸ್ವಲ್ಪ ಸ್ಮಾಲ್ ಪಿರಮಿಡ್ನಲ್ಲಿ ಒಂದು ಸಡ ಟೊಮೆಟೊ ಪಂಡು ಇಟ್ಬಿಟ್ಟು, ನಾವು ನಾರ್ಮಲ್ ಸೈಜ್ನಲ್ಲಿ ಔಟ್ಸೈಡ್ ರೂಮ್ ಟೆಂಪರೇಚರ್ನಲ್ಲಿ 1 ಟೊಮೆಟೊ, ಫ್ರಿಜ್ನಲ್ಲಿ 1 ಟೊಮೆಟೊ ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ರೂಮ್ ಟೆಂಪರೇಚರ್ನಲ್ಲಿ ಇರೋದು 4-5 ದಿನಗಳಕ್ಕೆ ಹಾಳಾಗಿಬಿಟ್ಟಿದ್ದು. ಫ್ರಿಜ್ನಲ್ಲಿ ಇರೋದು 7-8 ದಿನ ಇದೆ.
ಬಟ್ ಪಿರಮಿಡ್ ಒಳಗೆ ಇರೋದು ಅದೇ ಥರ ಹಾಗೆ 21 ಡೇಸ್ವರೆಗೂ ಇದೆ. ಅಷ್ಟೊಂದು ಪಿರಮಿಡ್ಲು ಆ ಥರ ಶಕ್ತಿ ಹ್ಯಾಂಗೆ ಬಂತು ಅಂತ ಎಕ್ಸ್ಪೆರಿಮೆಂಟ್ಸ್ ಎಷ್ಟೋ ಮಾಡಿದ್ದಾರೆ. ಆ ಆ್ಯಂಗಲ್ 51.2 ಅನ್ನೋದು ಒಂದು ಆ್ಯಂಗಲ್ನಲ್ಲಿ ಆ ಥರ ಇದೆ ಅಂದರೆ ಬರ್ತದೆ. ಈಜಿಪ್ಟ್ನಲ್ಲಿ ಮಾಡಿದ ಪಿರಮಿಡ್ ಏನೋ ಹೊಸದಲ್ಲ. ನಮ್ಮ ಶ್ರೀಚಕ್ರ ಮೇರುವು ನಮ್ಮ ಭಾರತೀಯರವರು ಮಾಡೋದು ಕೆಲಸ, ಅದನ್ನೇ ಅವರು ಕಾಪಿ ಮಾಡಿಬಿಟ್ಟು ಆ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನಾವೆಲ್ಲ ದೇವಾಲಯಕ್ಕೂ ಹೋಗುತ್ತೀವಿ. ದೇವಾಲಯ ಗರ್ಭಗೃಹ ಯಾವ ಥರ ಇರ್ತದೆ? ಪಿರಮಿಡ್ ಥರ ಇರ್ತದೆ. ಇಲ್ಲಿ ಕೂತ್ಕೊಂಡಿದ್ದಾರೆ ಈ ಮಹಾನುಭಾವರು. ಮಾನಸ ಪರ್ವತಕ್ಕೆ, ಕೈಲಾಸ ಯಾತ್ರಕ್ಕೆ ಪಾದಯಾತ್ರೆ ಮಾಡಿ ಹೋಗಿ ಬಂದಿದ್ದವರು. ಆ ಕೈಲಾಸ ಮಾನಸ ಪರ್ವತ ಹೆಂಗಿರ್ತದೆ? ಪಿರಮಿಡ್ ಶೇಪ್ನಲ್ಲೇ ಇರ್ತದೆ. ಈಗ ನಮ್ಮ ಶ್ರೀಚಕ್ರವರ್ತಿ ನಾವು ಹೇಳಿಬಿಟ್ಟಿದ್ದೀನಿ. ಈ ಮೂಳು ನಮ್ಮ ಭಾರತೀಯರವರು ಹಳಕಾಲದಿಂದ ನಾವು ಪೂಜೆ ಮಾಡ್ತಾನೇ ಇದ್ದೀನಿ. ಪಿರಮಿಡ್ಗೂ ಅಷ್ಟೊಂದು ಶಕ್ತಿ ಇದೆ. ಹಳೆ ಕಾಲದಲ್ಲಿ, ಆ ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಸಂಕಲ್ಪ ಇಟ್ಕೊತಾರೆ. ಆ ಸಂಕಲ್ಪ ಮೇಲೆ ನಡೆಸ್ತಾರೆ. ನಮಗೂ ಸಂಕಲ್ಪ ಇದೆ. ಒಂದು ವಿಷಯ ಮೇಲೆ ಧ್ಯಾನ ಇದೆ. ಆ ಧ್ಯಾನ ಅಂತ ಧ್ಯೇಯ ಧ್ಯಾನ ಆಗಿಬಿಡುತ್ತದೆ. ಎಲ್ಲರಿಗೂ ಒಂದೊಂದು ಟಾರ್ಗೆಟ್ ಅದು ಇಟ್ಕೊಳ್ತಾರೆ ಲೈಫ್ನಲ್ಲಿ. ಸೀರಿಯಸ್ ಇದ್ದೀರಿ ನೀವೆಲ್ಲ. ಒಂದು ಕಥೆ ಹೇಳ್ತೇನೆ. ಒಬ್ಬರು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರಂತ. ಹಾಗೆ ಬುಲೆಟ್ ಹೊಸವ ಬಂದುಬಿಟ್ಟಿದ್ದು 1,00,000. ಅದು ನಾವು ಹ್ಯಾಂಗನ್ನು ನಾನು ತಗೋಬೇಕು ಅಂತ ಎಷ್ಟೋ ಕಷ್ಟಪಟ್ಟು ಒಂದು 6 ತಿಂಗಳ 7 ತಿಂಗಳ ಸೇವಿಂಗ್ಸ್ ಮಾಡಿಬಿಟ್ಟು 1 ವರ್ಷಕ್ಕೆ ಮೇಲೆ ಇವ್ರ ಕೈನಲ್ಲಿ 1,00,000 ಬಂದುಬಿಟ್ಟಿದ್ದು. ಶೋರೂಮ್ಗೂ ಹೋಗಿದ್ದಾರೆ. ಅಲ್ಲಿ ಹೋಗಿ ಅಂದರೆ ಈ 1 ವರ್ಷದಲ್ಲಿ ಅದಕ್ಕೆ ರೇಟ್ 2,00,000 ಆಗಿಬಿಟ್ಟಿದ್ದು. ನಮ್ಮ ಸಂಕಲ್ಪ ನೆರವೇರಬೇಕಲ್ವಾ? ಇನ್ನೂ ಒಂದು 3 ವರ್ಷ ಕಷ್ಟಪಟ್ಟಿದ್ದಾರೆ. ಇನ್ನೊಂದು 1,00,000 ಬಂದಿತ್ತು ಕೈನಲ್ಲಿ. ಈಗ 2,00,000 ಕೈನಲ್ಲಿದೆ. ಮತ್ತು ಶೋರೂಮ್ಗೂ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡಿ ಅಂದರೆ ಅದು 3,00,000 ಆಗಿಬಿಟ್ಟಿದ್ದು. ಇದು ಒಳಗನೆ ಇವನ ಜೀವನ 50 ವರ್ಷ ಆಗಿಬಿಟ್ಟಿದ್ದು. ಏನು ನನ್ನ ಲಕ್ಷ್ಯಕ್ಕೆ ನಾವು ಹೋಗ್ತಾ ಇಲ್ಲ, ನನ್ನ ಜೀವನ ಇಲ್ಲೇ ಮುಗಿಸೋಗ್ತಾ ಇತ್ತೆ ಅಂತ ಸ್ನೇಹಿತರುಗಳೆಲ್ಲ ಅಳಿಸಿಬಿಟ್ಟಿದ್ದಾರೆ. ಸ್ನೇಹಿತರೆಲ್ಲ ಪಾಪ ಇವರ ಲಕ್ಷ್ಯ ನೆರವೇರಬೇಕು, ನಾವೆಲ್ಲ ಸ್ವಲ್ಪ ರೊಕ್ಕ ಕೊಡ್ತೀನಪ್ಪ ಅಂತ 20,000 ರೂಪಾಯಿ ಕೊಟ್ಬಿಟ್ಟು 3,00,000ಕ್ಕೆ ಆ ಸೈಕಲ್ ಮೋಟ್ರ್ ಅವನ ಕೈಲಿ ಬಂದುಬಿಟ್ಟಿದ್ದು. ಅವ್ರು ಭಾಳ ಹ್ಯಾಪಿ. ಅವ್ರಿಗೆ ಇನ್ನೊಂದು ಸೆಂಟಿಮೆಂಟೂ ಇದೆ. ನಾವು ಯಾವುದೋ ಒಂದು ದಿನ ಈ ಸೈಕಲ್ ಮೋಟರ್ ತೊಗೊಂಡಂದರೆ ತಾಯಿ ನಿನ್ನ ಮಂದಿರಕ್ಕೆ ಬಂದು ನಾವು ನಿನ್ನ ದರ್ಶನ ಮಾಡ್ಕೊಳ್ತೀನಿ ಅಂತ ಒಂದು ಸಂಕಲ್ಪನೂ ಇದೆ. ಹೊಸ ಸೈಕಲ್ ಮೋಟರು ಹೆಂಡತಿಗೆ ಹೇಳಿದ್ದಾರೆ, ನೀವು ಕೂತ್ಕೋ ದೇವಸ್ಥಾನಕ್ಕೆ ಹೋಗೋಣ ಅಂತ. ಹಳ್ಳಿನಲ್ಲಿಂದ ಹೋಗೋದು ಸಮಯ 60-70 ಕಿಲೋಮೀಟರ್ಸ್. ಹೊಸ ಗಾಡಿ ಡ್ರರ್ ಅಂತ ಹೋಗ್ತಾ ಇದ್ದಾರೆ. ಸಿಟಿ ಪೆದ್ದ ದೊಡ್ಡ ರೋಡು. ಇನ್ನೂ ಸ್ಪೀಡು 100 ಕಿಲೋಮೀಟರ್ಸ್, 120 ಕಿಲೋಮೀಟರ್ಸು. ಒಂದು ಜಾಗ ಸ್ಪೀಡ್ ಬ್ರೇಕರ್ ಬಂತು, ನೋಡ್ಕೊಲೆ ಡನ್ ಅಂತ ಜಂಪ್ ಮಾಡಿ ಹೋಗಿದ್ದಾರೆ. ಆಹಾ, ಜಾವಾ ಸೈಕಲ್ ಮೋಟರ್ ಅಂತೆ ಹ್ಯಾಂಗಿದೆ, ಏನು ನನಗಾಗಲ್ಲ ಅಂತ ಮಂದಿರ ಕಡೆಗೂ ಹೋಗಿದ್ದಾರೆ. ಹೆಂಡ್ತಿನಿ ಹೇಳಿದ್ದಾರೆ ಗೆಟ್ ಡೌನ್ ಅಂತ. ಎಲ್ಲಿದ್ದೆ ಅದು? ಆ ಸ್ಪೀಡ್ ಬ್ರೇಕರ್ ಜಂಪ್ ಮಾಡಿದ್ದಲ್ಲ, ಜಂಪ್ ಆಗಿಬಿಟ್ಟಿದ್ದು. ಎಲ್ಲಿ ಹೋಗಿದ್ದ ಅಂತ ಮತ್ತು ರೋಡ್ ಮೇಲೆ ವಾಪಸ್ ಹೋಗಿದ್ದಾರೆ. ಅಲ್ಲಿ ನೋಡಂದರೆ ಒಂದು ಜಾಗನಲ್ಲಿ ಬಿಟ್ಟಿದ್ದಾರೆ. ಆಸ್ಪತ್ರೆ ಕರ್ಕೊಂಡು ಹೋಗು, ಅದೊಂದು ಖರ್ಚು. ಏನು ಲಕ್ಷ್ಯ? ಇದನ್ನೂ ಲಕ್ಷ್ಯವೇನಾ? ಮನುಷ್ಯರ ಜೀವನಕ್ಕೂ ಇದುವೇನಾ ಲಕ್ಷ್ಯ? ಈ ಜನ್ಮ ಯಾಕೆ ಬಂತು? ಈ ಜನ್ಮನಲ್ಲೇ ನಮ್ಮ ಕರ್ಮಗಳು ಋಣಗಳನ್ನು ಖಾಲಿ ಮಾಡಿಕೊಂಡು ಮತ್ತು ನಾವು ಜನ್ಮಿಸೋದು ಬೇಡ, ಆ ಥರ ದಿಕ್ಕು ಹೋಗಬೇಕು ಅಂದರೆ ಸನಾತನ ಭಾರತೀಯ ಧರ್ಮನಲ್ಲಿ ಇರೋದು ಸಿಸ್ಟಮ್. ಅದಕ್ಕೋಸ್ಕರ ನಮ್ಮ ಪೂರ್ವಿಕರು ಎಷ್ಟೊಂದೋ ವ್ಯವಹಾರ ಕೊಟ್ಟಿದ್ದಾರೆ. ಆರೋಗ್ಯವಾಗಿ ಇರಬೇಕು, ಆಯುಷ್ಮಂತನಾಗಿ ಇರಬೇಕು, ಹಣನೂ ಇರಬೇಕು. ಆಯು, ಆರೋಗ್ಯ, ಐಶ್ವರ್ಯ ಈ ಮೂಡನ್ನು ಬಂದುಬಿಟ್ಟಿದ್ದಪ್ಪ. ಅದ ಮೇಲೆ ಏನು? ಮೋಕ್ಷ ಅಂದು ಒಂದು ಲಕ್ಷ್ಯ, ಅದಕ್ಕೂ ಸೇರಬೇಕು.
ಈ ಮೂಡನ್ನು ಪರ್ಕೊಂಡೋದಕ್ಕೆ ಭಾಳ ಕಷ್ಟ. ಒಬ್ಬರು ಯಾರೋ ಹಾಗೇನೆ ಯೋಗ 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 ಅಂದರೆ ಭಾಳ ಇಂಟ್ರೆಸ್ಟ್ ಆಗಿಬಿಟ್ಟಿದ್ದು. ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದಾರೆ. ನಾವು ಜಾಯಿನ್ ಆಗ್ತಿದ್ದೀವಿ, ಎಷ್ಟು ಒಂದು ಫೀಸು 6000 ರೂಪೀಸ್ ಪರ್ ಮಂತ್. ಅವ್ರು ಭಾಳ ಪಿಸ್ನಾರಿ, ರೊಕ್ಕ ಇದೆ ಅವ್ರ ಕಡೆ ಅಂದ್ರೇನು ಖರ್ಚು ಮಾಡೋದಲ್ಲ. ಸುಮ್ಮನೆ ಯಾರು ಹೇಳ್ತಾರೆ ಅಂತ ಎನ್ಕ್ವೈರಿ ಮಾಡಿದ್ದಾರೆ. ಒಬ್ಬರ ಸ್ನೇಹಿತರು ಹೇಳಿದ್ದಾರೆ, ಅರೆ ಟಿ ವಿನಲ್ಲಿ ಪ್ರೋಗ್ರಾಮ್ ಬರ್ತದಲ್ಲಪ್ಪ, ಯೋಗ ಪ್ರೋಗ್ರಾಮು, ಅದು ನೋಡ್ಕೋ. ಅವ್ರು ಏನು ಮಾಡ್ತಾರೋ ಹಂಗೆ ನೀನು ಮಾಡು, ಯೋಗ ನಿನಗೂ ಬಂದು ಬಿಡ್ತದೆ ಯೋಗಾಸನಗಳು. ನೀವು ಬೆಸ್ಟ್ ಫ್ರೆಂಡು ಅಂತ ಪೇಪರ್ನಲ್ಲಿ ಯಾವುದು ದಿನ ಯಾವ ಸಮಯಕ್ಕೆ ಯೋಗ ಕ್ಲಾಸ್ ಇದೆ, ಯೋಗ ಅಧ್ಯಯನ ಕ್ಲಾಸ್, ಆ ಸಮಯಕ್ಕೆ ಮನೆಗೆ ಹೋಗಿದ್ದಾರೆ. ಹೆಂಡತಿಗೆ ಹೇಳಿಬಿಟ್ಟಿದ್ದಾರೆ, ರೂಮ್ನಲ್ಲಿ ಹೋಗಿ ನಾವು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಯೋಗಾಸನಗಳು, ನನ್ನ ಯಾವಾಗಲೂ ಡಿಸ್ಟರ್ಬ್ ಮಾಡಬಾರದು ಅಂತ ಹೊಸ ದರ್ವಾಜ 30,000 ರೂಪೀಸ್ ದರ್ವಾಜ ಒಳಗೆ ಲಾಕ್ ಮಾಡಿಕೊಂಡೆ ಟಿ ವಿ ಆನ್ ಮಾಡಿದ್ದಾರೆ. ಇವನ ಅದೃಷ್ಟಕ್ಕೆ ಟಿ ವಿಗೆ ಅದೇ ಸಮಯ ಆ ಪ್ರೋಗ್ರಾಮ್ ಬಂತು. ಅವರ ಮಾಸ್ಟರ್ ಒಬ್ಬರು ಬಂದಿದ್ದಾರೆ ಟಿ ವಿನಲ್ಲಿ. ನಾನು ಒಂದು ಹೊಸ ಆಸನ ಇದು ಮಾಡಿದ್ದೆ. ಆ ಒಂದು ಆಸನ ಮಾಡಿದ್ದಂದರೆ ಸಾಕು, ನೀವು ಎಲ್ಲೋ ಹೋಗ್ತೀವಿ ಅಂತ ಹೇಳಿಬಿಟ್ಟಿದ್ದಾನೆ ಅವನು ಮುಂಜೆ. ಇವನಿಗೆ ಅರ್ಥ ಆಗಲ್ಲ. ಒಂದೇ ಬೇಕು, ಆ ಒಂದು ಬೇಕು, ಹೇಳಿಬಿಡಿ ಶೀಘ್ರವಾಗಿ. ನೇಲ ಮೇಲೆ ಕೂತ್ಕೊಂಡಿದ್ದಾನೆ. ಈ ಕೈ ಎತ್ತಿ, ಈ ಕಾಲು ಕಿಂದಲಿಂದ ಎತ್ತಿ, ಈ ಕಾದು ಇಟ್ಕೊಂಡಿದ್ದಾರೆ. ಅವ್ರು ಹ್ಯಾಂಗನೋ ಮಾಡಿದ್ದಾನೆ ಪಾಪ, ಕತ್ಕೋಬೇಕು ಅಂತ ಇಂಟ್ರೆಸ್ಟ್. ಮತ್ತು ಈ ಕಾಲಿದ್ದಲ್ವ, ಇದೇ ತಲೆ ಮೇಲೆ ಹಾಕ್ಕೊಂಡಿರ್ತಾರೆ. ತಲೆ ಮೇಲೆ ಹಾಕ್ಕೊಂಡಿದ್ದಾನೆ, ಶಬ್ದನೂ ಬರ್ತಾ ಇಲ್ಲ, ಟಿ ವಿ ಕಾಣಿಸ್ತಾ ಇಲ್ಲ. ಮತ್ತು ಏನು ಅಂತಂದರೆ ಬಾಯಿಲಲ್ಲಿ ಶಬ್ದ ಮಾತ್ರ ಕಿಕಿಕ್ ಅಂತ ಬರ್ತಾ ಇದೆ. ಏನು ಮಾಡೋಣ ಅಂತ. ಅದೇ ಸಮಯಕ್ಕೆ ಕರೆಂಟು ಹೋಗಿಬಿಟ್ಟಿದೆ. ಅವನಿಗೆ ಅದೃಷ್ಟ, ಪ್ರಾಣ ಉಸಿರು ಇದೆ. ಅವರು ಸನ್ ಬಂದಿದ್ದಾರೆ. ಅಮ್ಮ, ತಂದೆಯಲ್ಲಿ ಅವನು ಡಿಸ್ಟರ್ಬ್ ಮಾಡಬೇಡ, ಅವರು ಒಳಗೆ ಆಸನ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಕರೆಂಟು ಹೋಗಿ ಅರ್ಧ ಗಂಟೆ ಆಯಿತು. ಅಪ್ಪ ಎಲ್ಲಿ ಡೋರು ಇದು ಮಾಡಿದ್ದಾರೆ. ಕಿಕ್ ಅಂತಾರೆ ಒಳಗೆ. ಕಿಟಕಿಲಿಂದ ನೋಡಿದ್ದಾರೆ ಅಂದರೆ ಎಂದೋ ಒಂದು ತಲ, ಕಾಲು, ಕೈ ಹ್ಯಾಂಗನೋ ಒಂದು ಮೂಟೆ ಇದೆ ಅಲ್ಲಿ. ಡೋರು ಕ್ಲೋಸು, ಡೋರನ್ನು ಒಡಿಸಿಬಿಟ್ಟಿದ್ದಾರೆ. 30,000 ರೂಪೀಸ್ ಹೋಯ್ತು. ಲುಬ್ಧ ಥರ ಇದೆ ಅಂದರೆ ಏನಾಗಿತ್ತು, ಈ ಥರ ಆಗ್ತದೆ. ಆಸನ ಸಾಧನ ಮಾಡಬೇಕು ಅಂದರೆ ಸುಮ್ಮನೆ ಮಾಡಬೇಕು, ಸುಮ್ಮನೆ ಬರಬೇಕು. ಮತ್ತು ಅಲ್ಲಿ ಒಳಗೆ ಹೋಗಿದ್ದಾರೆ. ಕಾಲು ಇದು ಮಾಡಿ ಅಂದರೆ ಬರ್ತಾ ಇಲ್ಲ ಇವರು. ಪಕ್ಕ ಬೀದಿನಲ್ಲಿ ಯಾರೋ ಒಬ್ಬರು ಯೋಗ ಮಾಸ್ಟರ್ ಇದ್ದಂದರೆ ಅವ್ರನ್ನ ಕಳಿಸ್ಬಿಟ್ಟು ಅವ್ರಿಗೂ 5,000 ರೂಪೀಸ್ ಕೊಟ್ಟು ಅವ್ರ ನಟ್ ಬೋಲ್ಟೆಲ್ಲ ಮತ್ತು ಆರಾಮ್ ಮಾಡಿದ್ದಾರೆ. ಆ ಥರ ನಾವು ಯೋಗಾಸನ ಟ್ರೈನಿಂಗ್ ಕೊಡ್ತೀನಿ, ಬರ್ತೀರಾ ನನ್ನ ಜೊತೆಗೆ? ಆ ಥರ ಕಷ್ಟ ಏನೂ ಇಲ್ಲದೆ ಪತ್ರಿಜಿಯವರು ಸುಲಭಮಾನ ವ್ಯವಸ್ಥೆ ಕೊಟ್ಟುಬಿಟ್ಟಿದ್ದಾರೆ. ನಿಮ್ಮ ಇಷ್ಟವಾದ ಆಸನನಲ್ಲಿ ಕೂತ್ಕೊಳ್ರಿ, ಕಣ್ಣು ಮುತ್ಕೊಳ್ರಿ, ಶ್ವಾಸ ಮೇಲೆ ಬರೇ ಧ್ಯಾಸ ಇಡ್ರಿ. ನಿಮ್ಮ ಮನಸ್ಸಿನಲ್ಲಿ ಬರೋದು ಆಲೋಚನೆಗಳು ಆಟೋಮೆಟಿಕ್ಕಾಗಿ ಹೋಗಿಬಿಡ್ತದೆ. ಯಾವಾಗ ನೀವು ಕಾನ್ಸಂಟ್ರೇಷನ್ ಮಾಡ್ತೀವೋ, ನೀವು ಶ್ವಾಸ ಮೇಲೆ, ಉಸಿರು ಮೇಲೆ ಧ್ಯಾಸ ಇಟ್ಟುಬಿಟ್ಟಿದ್ದಂದರೆ ಅದೇ ನಡೆಸ್ತದೆ. ಸಂಕಲ್ಪ ರಹಿತ ಸ್ಥಿತಿಗೆ ಬಂದುಬಿಡ್ತೀವಿ. ಅದೇ ಸಮಾಧಿ ಸ್ಥಿತಿ. ಅಷ್ಟಾಂಗ ಯೋಗನಲ್ಲಿ ಏನೇನು ರಹಸ್ಯಗಳಿದೋ ಅದೆಲ್ಲನೂ ಪತ್ರಿಜಿಯವರು ತೋರಿಸಿಬಿಟ್ಟಿದೆ. ಈ ಹೊಸದನಲ್ಲಿನೂ ಇದೆ. ಅಷ್ಟಾಂಗ ಯೋಗನಲ್ಲಿ ಫಸ್ಟ್ ಹೇಳೋದು ಏನು? ಯಮ ನಿಯಮ. ಅದು ಪಾಟಿಸೋದಕ್ಕೆ ನಮ್ಮ ಜೀವನ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಪತ್ರಿಜಿ ಏನು ಹೇಳಿದ್ದಾರೆ? ಇದು ಬಾಹ್ಯೇಂದ್ರಿಯಗಳ ನಿಗ್ರಹ, ಇದು ಅಂತರೇಂದ್ರಿಯಗಳ ನಿಗ್ರಹ. ಎರಡು ಕೈ ಹಿಂಗೆ ಇಟ್ಕೊಂತಾರಲ್ಲ, ಹಾಗೆ ಇಟ್ಕೊಂಡಂದರೆ ಬಾಹ್ಯೇಂದ್ರಿಯ ಅಂತರೇಂದ್ರಿಯ ನಿಗ್ರಹ. ಆಸನಲ್ಲಿ ಕೂತ್ಕೊಂಡಿದ್ದೀರಿ. ಪ್ರಾಣಾಯಾಮ, ಆ ಪ್ರಾಣಾಯಾಮ ಏನು ವ್ಯತ್ಯಾಸ ಮಾಡಿದ್ದಾರೆ? ಶ್ವಾಸ ಗಮನಿಸಬೇಕು ಅಂತ. ಸಾಧಾರಣವಾಗಿ ಪೂರಕ ಕುಂಭಕ ರೇಚಕ ಅಂತ ಬೇರೆ ವ್ಯವಸ್ಥೆ.
ಅದನ್ನು ಈ ಥರನೇ ಹೀಗೆ ಹಿಂಗೆ ಮುತ್ಕೊ ನಾನು ಇಷ್ಟು ಸಮಯ ಇಡ್ತೀನಿ ಅಂತ ನಾನು ಮುತ್ಕೊತೀನಿ. ನೀವೆಲ್ಲನೂ ಮುತ್ಕೊಂಡಿದ್ದಂದರೆ ಜೈ ಶ್ರೀರಾಮ್ ಆಗಿಬಿಡ್ತೀರಿ. ಯಾಕೆ ಕಷ್ಟ ಅಲ್ಲ, ಬರೇ ಈ ಬರೋದು ಹೋಗೋದು ಉಸಿರು ಗಮನಿಸಬೇಕು. ಕಂಫರ್ಟಬಲ್ ಇದಕ್ಕಂತೆ ಸುಲಭವಾದ ಧ್ಯಾನ ಯೋಗ ಸಿಸ್ಟಮ್ ಎಲ್ಲಿನೇ ಯಾರೂ ಕೊಡೋಕ್ಕೆ ಸಾಧ್ಯ ಅಲ್ಲ. ನಾವೆಲ್ಲ ಏನೇನೋ ಸಾಧನ ಮಾಡಿ ನಿಮ್ಮ ಕಣ್ಣು ಮುಂಜೆ ಹಿಂಗಿದ್ದೀನಿ. ಅದಕ್ಕೆ ಪತ್ರಿಜಿ ಅವರಂದರೆ ನನಗೆ ಸ್ವಲ್ಪ ಈರ್ಷ್ಯ. ನನಗೆ 27-26 ವರ್ಷಗಳಾಯಿತು. ದಿನಕ್ಕೆ 17 ಗಂಟೆ ಸಾಧನ ಮಾಡಿ 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 ಈನವತ್ತು ನೋಡೋಕ್ಕೆ ನಾನು ಹಿಂಗಿದ್ದೀನಿ. ಅವ್ರು ಏನಿಲ್ಲ, ನಿಮ್ಮನ್ನು ಸುಮ್ಮನೆ ಕೂತ್ಕೊಂಡು ನಿಮಗೂ ನಮಗೆ ಮೋಕ್ಷ ಬಂದು ಬಿಡ್ತಾ ಇದ್ದೆ ಅಂತಾರೆ. ಬರ್ತಾ ಇದ್ದೆ, ಎಷ್ಟೊಂದೋ ಜನಗಳಕ್ಕೂ ಆರೋಗ್ಯನೂ ಬಂದುಬಿಟ್ಟಿದ್ದು. ಆ ಐಡಿಯಾಸ್ ಬರ್ತಾ ಇದ್ದೆ, ಒಳ್ಳೆ ಐಡಿಯಾಸು. ಇಷ್ಟೊಂದು ಚೇಂಜ್ ವಿತಿನ್ 40 ಇಯರ್ಸ್ ಇಷ್ಟೊಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದ್ದು, ಇಷ್ಟೊಂದು ಪಿರಮಿಡ್ ಮಾಡಿಬಿಟ್ಟಿದ್ದಾರೆ. ಕಾರಣ ಜನ್ಮರವರು. ಪತ್ರಿಜಿಗೆ ಇನ್ನೊಂದು ಸಲ ಸಹಿ ಹೇಳೋಣ. ಇಲ್ಲಿ ಇನ್ನೂ ಮಾತಾಡೋದು ದೊಡ್ಡವರು ಭಾಳ ಜನಗಳಿದ್ದಾರೆ, ಅವ್ರಿಗೂ ಅವಕಾಶ ಕೊಡೋಣ. ನಾವು ಯಾವುದನ್ನು ತಪ್ಪು ಮಾತಾಡಿದ್ದಂದರೆ ಕ್ಷಮಿಸಬೇಕು ಅಂತ ಹೇಳ್ಕೊಳ್ತಾ ಜೈ ಶ್ರೀರಾಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.